ನಮಸ್ಕಾರ ಎಲ್ಲರಿಗೂ ಸರೋಜಾಸ್ ಕಿಚನ್ಗೆ ಸ್ವಾಗತ. ಇವತ್ತು ಮನೆಯಲ್ಲೇ ಸಿಂಪಲ್ಲಾಗಿ ಎಗ್ ಪಫ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದಕ್ಕೆ ಯಾವುದೇ ಓವನ್ ಏನೂ ಬೇಡ. ಫಸ್ಟ್ಗೆ ನಾನಿಲ್ಲಿ ಒಂದು 3 ಮೊಟ್ಟೆನ ಕುದಿಯೋಕೆ ಇಟ್ಟಿದ್ದೀನಿ. ಆಮೇಲೆ ಇದಕ್ಕೆ ಸ್ವಲ್ಪ ಹಿಟ್ಟು ನಾದ್ಕೊಂಡಿರ್ತೀನಿ. ನಾನು ಮೈದಾ ಹಿಟ್ಟನ್ನ ಸ್ವಲ್ಪ ಉಪ್ಪು ಹಾಕಿ ನಾದ್ಕೊಂಡಿರ್ತೀನಿ. ಇದಕ್ಕೆ ಈರುಳ್ಳಿ, ಉಳ್ಳಾಗಡ್ಡಿ, ಜೀರಿಗೆ, ಸಾಸಿವೆ, ಅರಿಶಿನ ಪುಡಿ, ಖಾರ, ಉಪ್ಪು ಇಷ್ಟಿದ್ರೆ ಸಾಕು. ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ ಫಸ್ಟ್ಗೆ ನಾನು ಒಗ್ಗರಣೆ ಹಾಕೋತಾ ಇದ್ದೀನಿ. ಜೀರಿಗೆ ಸಾಸಿವೆ ಆದ ನಂತರ ಈ ಉಳ್ಳಾಗಡ್ಡಿನ ಚೆಂದಾಗಿ ಸ್ವಲ್ಪ ಹುರ್ಕೋಬೇಕು. ಇದು ಸ್ವಲ್ಪ ಹಸಿ ವಾಸನೆ ಹೋಗಬೇಕು. ಆ ಥರ ಹುರ್ಕೊಂಡಾದ್ಮೇಲೆ ಇದಕ್ಕೆ ಟೊಮೆಟೊ ಹಾಕಿ, ಟೊಮೆಟೊನೂ ಸ್ವಲ್ಪ ಮೆತ್ತಗಾಗಬೇಕು. ಆಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು, ಅರಿಶಿನ ಪುಡಿ, ಖಾರ, ಸ್ವಲ್ಪ ಮಸಾಲೆ ಪುಡಿ ಅಂದರೆ ಧನಿಯಾ ಪುಡಿ ಇದೆಲ್ಲ ಹಾಕಿ ಒಂಚೂರು ನೀರು ಹಾಕಿ ಸ್ವಲ್ಪ ಕುದಿಸಬೇಕು. ಇಲ್ಲಿ ಮೊಟ್ಟೆ ಕೂಡ ರೆಡಿಯಾಗಿದೆ. ಈ ಕಡೆ ಒಂದು ಉಳ್ಳಿನ ತೊಗೊಂಡು ಈಗ ನಾವು ಚಪಾತಿ ಮಾಡ್ಕೊತೀವಲ್ಲ ಆ ಥರ ಮಾಡಿಕೊಂಡು 4 ಕಡೆನೂ ಕಟ್ ಮಾಡ್ಕೋಬೇಕು. ಈ ಥರ ಸ್ವಲ್ಪ ಇದು ಚಪಾತಿ ದಪ್ಪನೇ ಇರಲಿ, ತೀರೆ ದಪ್ಪನೂ ಅಲ್ಲ ತೀರೆ ತೆಳುವೂ ಅಲ್ಲ, ಆ ಥರ ಇರಬೇಕು. ಆಮೇಲೆ ಇದಕ್ಕೆ ನಾವು ರೆಡಿ ಮಾಡ್ಕೊಂಡಿರೋ ಮಸಾಲೆನ ಹಾಕಿ ಅರ್ಧ ತತ್ತಿನ ಹಾಕಿ ಈ ಥರ ಇಟ್ಟು ಸುತ್ತಲೂ ನೀರು ಹಚ್ಕೋಬೇಕು. ಅಂದರೆ ಅದು ಬಿಡಬಾರ್ದು ಅನ್ನೋ ಉದ್ದೇಶದಿಂದ ಈ ಥರ. ಇಲ್ಲ ನೀವು ಮೈದಾ ಹಿಟ್ಟನ್ನೇ ಒಂದು ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿ ಅದನ್ನು ಕೂಡ ಹಚ್ಕೋಬೋದು. ಈ ಥರ ಫೋಲ್ಡ್ ಮಾಡಬೇಕು. ಸ್ವಲ್ಪ ಫ್ರೆಶ್ ಮಾಡಬೇಕು ಇದನ್ನ, ಇಲ್ಲಾಂದರೆ ಎಣ್ಣೆಯಲ್ಲಿ ಬಿಡೋ ಚಾನ್ಸಸ್ ಇರುತ್ತೆ. ಸೊ ಈ ಥರ ಫೋಲ್ಡ್ ಮಾಡಿ ನಿಧಾನಕ್ಕೇ ಫೋಲ್ಡ್ ಮಾಡಿ, ಏನು ಅವಸರ ಮಾಡುವಂಥ ಕೆಲಸ ಅಲ್ಲ ಇದು. ಆಮೇಲೆ ಎಣ್ಣೆಯಲ್ಲಿ ನಾನಿಲ್ಲಿ ಕಬ್ಬಿಣದ ಬಾಳಿಗೆಯನ್ನು ತೊಗೊಂಡಿದ್ದೀನಿ. ಇಲ್ಲಿ ಈ ಥರ ಕೆಂಪಿಗೆ ಕರ್ಕೊಂಡ್ರೆ ಎಗ್ ಪಫ್ ರೆಡಿ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು.